ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. 3040 ಹೌಸ್ ಪ್ಲಾನ್ ಇದೆ. ಹಾಗೇನೆ ಇದು ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಈ ಪ್ಲಾನ್ ಅನ್ನ ನಾವು ಡಾಕ್ಟರ್ಗಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ನೋಡಿ, ಅವರು ಕೆಳಗಡೆ ಕ್ಲಿನಿಕ್ ಬೇಕು ಅಂತ ಹೇಳಿದ್ರು. ಇಲ್ಲಿ 16 ಫೀಟ್ 10 ಫೀಟ್ದು ಒಂದು ಕ್ಲಿನಿಕ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. 16 ಫೀಟ್ 10 ಫೀಟ್ದು ಒಂದು ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೇನೆ ಇಲ್ಲಿ ಮೆಡಿಕಲ್ ಶಾಪ್ ಅನ್ನ ಕೂಡ ಕೊಟ್ಟಿದ್ದೀವಿ. ಇದು 12 ಫೀಟ್ ಇಂಟು 10 ಫೀಟ್ ಇದೆ. ಹಾಗೆ ಒಂದು ಪಾರ್ಕಿಂಗ್ ಕೂಡ ಇಲ್ಲಿ ಇದೆ. ಇದು 9 ಫೀಟ್ ಇಂಟು 14 ಫೀಟ್ ಸೈಜ್ ಅನ್ನ ಹೊಂದಿದೆ. ಮತ್ತೆ ಇಲ್ಲಿ ಒಂದು ರೆಸ್ಟೋರೆಂಟ್ ಅನ್ನ ಕೊಟ್ಟಿದ್ದೀವಿ. ಇದು 11 ಫೀಟ್ 6 ಇಂಚ್ ಇಂಟು 22 ಫೀಟ್ 6 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೆ ಇಲ್ಲಿ ಒಂದು ಕಿಚನ್ ಅನ್ನ ಕೊಟ್ಟಿದ್ದೀವಿ. ಇದು 11 ಫೀಟ್ 6 ಇಂಚ್ ಇಂಟು 9 ಫೀಟ್ ಅನ್ನ ಹೊಂದಿದೆ. ಮತ್ತೆ ಇಲ್ಲಿ ವಾಶ್ ಏರಿಯಾವನ್ನು ಕೂಡ ಒಂದು ಕೊಟ್ಟಿದ್ದೀವಿ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಹೋಗಲು ಇಲ್ಲಿ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದೀವಿ. ಇವಾಗ ಫಸ್ಟ್ ಫ್ಲೋರ್ ಅನ್ನ ನೋಡೋಣ. ಎಂಟ್ರಿಯನ್ನ ನಾರ್ತ್ ಕಡೆಯಿಂದ ಕೊಟ್ಟಿದ್ದೀವಿ. ಮೊದಲನೇದಾಗಿ ಒಂದು ಫೋಯರ್ ಅನ್ನ ಕೊಟ್ಟಿದ್ದೀವಿ. 6 ಫೀಟ್ 10.5 ಇಂಚ್ ಇಂಟು 5 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಲಿವಿಂಗ್ ರೂಮ್ ಇದೆ. ಈ ಲಿವಿಂಗ್ ರೂಮ್ ಅನ್ನ 12 ಫೀಟ್ ಇಂಟು 14 ಫೀಟ್ 6 ಇಂಚ್ ಅನ್ನ ಕೊಟ್ಟಿದ್ದೀವಿ. ಇದು ನಾರ್ತ್ ವೆಸ್ಟ್ಗೆ ಲಿವಿಂಗ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಈ ಕಡೆ ಸೌತ್ ವೆಸ್ಟ್ ಅಲ್ಲಿ ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು 12 ಫೀಟ್ 7.5 ಇಂಚ್ ಇಂಟು 11 ಫೀಟ್ 6 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ಇದೆ. ಇದು 8 ಫೀಟ್ ಇಂಟು 5 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಸೌತ್ ಈಸ್ಟ್ಗೆ ನಾವು ಕಿಚನ್ ಅನ್ನ ಕೊಟ್ಟಿದ್ದೀವಿ. ವಾಸ್ತು ಪ್ರಕಾರ ಇದನ್ನ ಡಿಸೈನ್ ಮಾಡಿದ್ದೀವಿ. ಸೌತ್ ಈಸ್ಟ್ ಅಲ್ಲಿ ಕಿಚನ್ 9 ಫೀಟ್ 4.5 ಇಂಚ್ ಇಂಟು 12 ಫೀಟ್ 4.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಕಿಚನ್ಗೆ ಯುಟಿಲಿಟಿಯನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಅನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ. ಇದು 5 ಫೀಟ್ ಇಂಟು 4 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಡೈನಿಂಗ್ ಹಾಲ್ ಅನ್ನ ಕೊಟ್ಟಿದ್ದೀವಿ. ಇದು 10 ಫೀಟ್ 10.5 ಇಂಚ್ ಇಂಟು 11 ಫೀಟ್ 6 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಮತ್ತೆ ಡೈನಿಂಗ್ಗೆ ಒಂದು ಬಾಲ್ಕನಿಯನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು 4 BHK ಹೌಸ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರ್. ಹಾಗೆಯೇ ಸೆಕೆಂಡ್ ಫ್ಲೋರ್ಗೆ ಹೋಗಲು ಇಲ್ಲಿ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದೀವಿ. ಇವಾಗ ಸೆಕೆಂಡ್ ಫ್ಲೋರ್ ಅನ್ನ ನೋಡೋಣ. ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಫ್ಯಾಮಿಲಿ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಇದು 12 ಫೀಟ್ 7.5 ಇಂಚ್ ಇಂಟು 14 ಫೀಟ್ 6 ಇಂಚ್ ಅನ್ನ ಹೊಂದಿದೆ. ಹಾಗೆ ಸೌತ್ ವೆಸ್ಟ್ಗೆ ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು 12 ಫೀಟ್ 7.5 ಇಂಚ್ ಇಂಟು 11 ಫೀಟ್ 6 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಅನ್ನು ಕೂಡ ಕೊಟ್ಟಿದ್ದೀವಿ. ಇದು 8 ಫೀಟ್ ಇಂಟು 4 ಫೀಟ್ 6 ಇಂಚ್ ಡೈಮೆನ್ಷನ್ ಇದೆ. ಮತ್ತೆ ಈ ಕಡೆ ಕೂಡ ಒಂದು ಬೆಡ್ರೂಮ್ ಇದೆ. ಇದು 12 ಫೀಟ್ 7.5 ಇಂಚ್ ಇಂಟು 12 ಫೀಟ್ 4.5 ಇಂಚ್ ಡೈಮೆನ್ಷನ್ ಅನ್ನ ಹೊಂದಿದೆ. ಅದಕ್ಕೂ ಕೂಡ ಒಂದು ಟಾಯ್ಲೆಟ್ ರೂಮ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಇದೆ. ಇದು 15 ಫೀಟ್ 10.5 ಇಂಚ್ ಇಂಟು 13 ಫೀಟ್ 6 ಇಂಚ್ ಅನ್ನ ಹೊಂದಿದೆ. ಇದಕ್ಕೂ ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಅನ್ನ ಕೊಟ್ಟಿದ್ದೀವಿ. ಇದು 8 ಫೀಟ್ 4.5 ಇಂಚ್ ಇಂಟು 5 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಇಲ್ಲಿ 3 ಬೆಡ್ರೂಮ್ ಅನ್ನ ಕೊಟ್ಟಿದ್ದೀವಿ. ಸೆಕೆಂಡ್ ಫ್ಲೋರ್ನಲ್ಲಿ 3 ಬೆಡ್ರೂಮ್ಗೂ ಕೂಡ ಒಂದೊಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಅನ್ನ ಕೊಟ್ಟಿದ್ದೀವಿ. ಹಾಗೆಯೇ ನೀವು ಇಲ್ಲಿ ಗಮನಿಸ್ತಿರ್ಬೋದು, ಇಲ್ಲೇನು ಕಟ್ಔಟ್ ಕಾಣಿಸ್ತಾ ಇದೆ, ಇದು ಡಕ್ಟ್ ಆಗಿರುತ್ತೆ. ಗಾಳಿ ಬೆಳಕು ನೀಟಾಗಿ ಬರೋದಕ್ಕೋಸ್ಕರ ನಾವು ಈ ರೀತಿ ಡಕ್ಟ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ಪ್ಲಂಬಿಂಗ್ ಲೈನ್ಗಳು ಕೂಡ ಹೋಗೋದಕ್ಕೆ ಈ ರೀತಿ ಡಕ್ಟ್ಗಳನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಈ ಸ್ಟೇರ್ ಕೇಸ್ 3rd ಫ್ಲೋರ್ಗೆ ಹೋಗಿರುತ್ತೆ. ಇವಾಗ 3rd ಫ್ಲೋರ್ ಅನ್ನ ನೋಡೋಣ. 3rd ಫ್ಲೋರ್ನಲ್ಲಿ ಹೋಮ್ ಥಿಯೇಟರ್ ಅನ್ನ ಕೊಟ್ಟಿದ್ದೀವಿ. ಇದು 12 ಫೀಟ್ 7.5 ಇಂಚ್ ಇಂಟು 20 ಫೀಟ್ ಡೈಮೆನ್ಷನ್ ಅನ್ನ ಹೊಂದಿದೆ. ಹಾಗೆ ಇಲ್ಲಿ ಗೇಮ್ಸ್ ಅಂತ ಏನು ನೋಡ್ತಿದ್ದೀರಾ, ಇದು ಜಿಮ್ ಏರಿಯಾ ಆಗಿರುತ್ತೆ. ಜಿಮ್ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಇದು 12 ಫೀಟ್ 7.5 ಇಂಚ್ ಇಂಟು 14 ಫೀಟ್ 6 ಇಂಚ್ ಅನ್ನ ಹೊಂದಿದೆ. ಮತ್ತೆ ಇಲ್ಲಿ ಓಪನ್ ಟೆರೇಸ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ಪ್ಲಾನ್ ಅಥವಾ ಎಲಿವೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಿಸಬೇಕು ಅಂತಂದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.